ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ. ಸ್ನೇಹಿತರೆ, ವೈಜಾಗ್ ಸ್ಟೇಡಿಯಂ ಅದೇನೋ ಕಾಣೆ ಸ್ನೇಹಿತರೆ, ಈ ದಾಖಲೆಗಳಿಗೆ ಹೆಸರುವಾಸಿ ಆಗ್ತಾ ಇದೆ ಸ್ನೇಹಿತರೆ. ಅದು ಏನು ದಾಖಲೆಗಳು ಏನು ಎಲ್ಲ ಹೇಳ್ತೀನಿ, ಬನ್ನಿ ಕೇಳ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ನೆನ್ನೆ KKR ವರ್ಸಸ್ DC ಮ್ಯಾಚ್ ಇತ್ತು. ಈ ಮ್ಯಾಚಲ್ಲಿ KKR ಮೊದಲು ಬ್ಯಾಟಿಂಗ್ ಆಡ್ತಾರೆ. ಅಂದರೆ DC ಅವ್ರಿಗೆ ಟಾಸ್ ಬಿದ್ದಿರುತ್ತೆ, ಆದರೂ ಕೂಡ ಅವರು ಮೊದಲು ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ಬೌಲಿಂಗ್ ಆಯ್ಕೆ ಮಾಡಿಕೊಂಡಾಗ KKR ಅವರು ಬ್ಯಾಟಿಂಗನ್ನು ಶುರು ಮಾಡ್ತಾರೆ. ಬ್ಯಾಟಿಂಗು ಶುರು ಮಾಡಿದ್ದೆ ತಡ ಸ್ನೇಹಿತರೆ, ಮೊದಲನೇ ಬಾಲೇ 4. ಅಕ್ಷರಶಃ ಡೆಲ್ಲಿ ಕ್ಯಾಪಿಟಲ್ಸ್ ಬೌಲರ್ಗಳನ್ನು ಹೀನಾಮಾನವಾಗಿ ನಡೆಸ್ಕೊಳ್ತಾರೆ. ಯಾವ ರೀತಿ ಅಂದರೆ ಪ್ರತಿಯೊಂದು ಬಾಲು 4, 6 ಆ ರೀತಿಯಾಗಿ. ನೋಡಿ, ನಾವು RCBಯ ದಾಖಲೆ 263 ರನ್ಗಳೇ ದೊಡ್ಡ ಒಂದು ಮೊತ್ತ ಅಂದ್ಕೊಂಡಿದ್ದು. ಆ ಒಂದು ಸ್ಕೋರನ್ನು ಟಚ್ ಮಾಡೋರು ಕೂಡ ಯಾರೂ ಇಲ್ಲ ಅಂದ್ಕೊಂಡಿದ್ದು. ಆದರೆ ಅದನ್ನು ಮೀರಿ 272 ರನ್, ಹೈದರಾಬಾದ್ನ 277 ರನ್ ಕೂಡ ಇವತ್ತು ಸೇಫ್ ಅಲ್ಲ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ದಿನ ಹೊತ್ತು ಇದ್ದುಬಿಟ್ಟಿದ್ದರೆ 290ರ ಗಡಿ ದಾಟ್ತಾ ಇತ್ತು ಇವತ್ತು KKR. ಸ್ನೇಹಿತರೆ, ಕೊನೆಗೆ 272ಕ್ಕೆ 7 ವಿಕೆಟ್ ಆಯಿತು 20 ಓವರ್ಗಳಲ್ಲಿ. ಇದನ್ನು ಚೇಸ್ ಮಾಡಲು ಬಂದಂತಹ DC 17.5 ಓವರ್ಗಳಲ್ಲಿ 166 ರನ್ಗಳನ್ನ ಹೊಡಿಲಷ್ಟೇ ಶಕ್ತವಾಯಿತು ಸ್ನೇಹಿತರೆ. ಮೊದಲಿಗೆ ಬ್ಯಾಟಿಂಗಿಗೆ ಬಂದಂತಹ ಸುನಿಲ್ ನಾರಾಯಣ್ ಹಿಗ್ಗ ಮುಗ್ಗ ಚಚ್ಚಿದ್ರು. ಅಕ್ಷರಶಃ ನಲಿಗೋಗಿಬಿಟ್ರು ಬೌಲರ್ಗಳು ಅವರ ಬ್ಯಾಟಿಂಗ್ಗೆ. ಕೇವಲ 39 ಎಸೆತಗಳಲ್ಲಿ 85 ರನ್ಗಳನ್ನ ಹೊಡೆದಿದ್ದಾರೆ ಅಂದರೆ ತಮಾಷೆನ ಸ್ನೇಹಿತರೆ. 7 4 7 6ಗಳನ್ನ ಹೊಡೆದಿದ್ದಾರೆ KKR ತಂಡದ ಸುನಿಲ್ ನರೈನ್ ಅವರು ಬೌಲಿಂಗ್ ಅಷ್ಟೇ ಅಲ್ಲ, ಬ್ಯಾಟಿಂಗಲ್ಲೂ ಕೂಡ ನಾನು ಬೆಂಕಿನೇ ಅಂತ ತೋರಿಸ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಇದು ಆದಮೇಲೆ ಬಂದಂತಹ ಒಬ್ಬ ಯಂಗ್ಸ್ಟರ್, ಕ್ರಿಕೆಟ್ ಜಗತ್ತಿನಲ್ಲಿ ಇನ್ನೂ 18 ವರ್ಷ ತುಂಬಿರುವ ಈ ಯಂಗ್ಸ್ಟರ್, ಆತ ಕೂಡ 27 ಬಾಲ್ಗಳಲ್ಲಿ 54 ರನ್ನನ್ನು ಹೊಡೆದಿದ್ದಾರೆ. ಮತ್ತು ಆಂಡ್ರೂ ರಸೆಲ್ ಅವರು 19 ಬಾಲಿಗೆ 48 ರನ್ಗಳನ್ನ ಹೊಡೆದಿದ್ದಾರೆ. ಮತ್ತು ನಿಮ್ಮೆಲ್ಲರ ರಿಂಕು ಸಿಂಗ್ 8 ಬಾಲ್ಗೆ 26 ರನ್ನನ್ನು ಹೊಡೆದಿದ್ದಾರೆ. ಒಟ್ಟಿನಲ್ಲಿ ಇವರೆಲ್ಲರ ಒಂದು ಚಾಕಚಕ್ಯತೆಯ ಒಂದು ಬ್ಯಾಟಿಂಗ್ ಪ್ರದರ್ಶನದಿಂದ KKR ತಂಡ 272 ರನ್ಗಳನ್ನ ಹೊಡೀತು. ಇದನ್ನು ಚೇಸ್ ಮಾಡಲು ಬಂದಂತಹ DC ಸ್ಟಾರ್ಟಿಂಗಿಂದಲೇ ತನ್ನ ಒಂದು ಸೋಲನ್ನು ಒಪ್ಕೊಳ್ತು. ಮತ್ತು ಯಾವ ಕಡೆಯಿಂದಲೂ ಕೂಡ KKRಗೆ ವಿರೋಧವನ್ನು ಕೊಡಲೇ ಇಲ್ಲ, ಪ್ರತಿರೋಧ ಒಡ್ಲೇ ಇಲ್ಲ. ಸ್ಟಾರ್ಟಿಂಗಿಂದಲೂ ಸೋಲು ಅನುಭವಿಸ್ತಲೇ ಬಂದರು. ಪರವಾಗಿಲ್ಲಪ್ಪ, ಇಲ್ಲಿಂದ ಒಂದು ಹೋರಾಟ ಕೊಡ್ತಿದ್ದಾರೆ ಅಂತ ಕೂಡ ಅನ್ನಿಸ್ಲಿಲ್ಲ. ಸ್ಟಾರ್ಟಿಂಗಿಂದಲೇ ಪ್ರತಿರೋಧ ಒಡೆದಿರ ಅಲ್ಲಿಂದಲೇ ತನ್ನ ಸೋಲನ್ನು ಒಪ್ಕೊಳ್ತಾ ಬಂದು ಕೊನೆಗೆ 166 ರನ್ಗೆ ಆಲ್ಔಟ್ ಆಯಿತು. ಮತ್ತು ಇನ್ನೊಂದೇನಪ್ಪ ಅಂದರೆ ಪ್ರತಿರೋಧ ಬರಲಿಲ್ಲ, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳು ಆಡಲಿಲ್ಲ. ಮತ್ತು ರಿಷಬ್ ಪಂತ್ 25 ಬಾಲ್ಗೆ 55 ರನ್ ಹೊಡೆದಿದ್ದಾರಾದರೂ ಕೂಡ ಅಷ್ಟೊತ್ತಿಗಾಗಲೇ ಎಲ್ಲ ಸೀನ್ಗಳು ಮುಗಿದೋಗಿತ್ತು. ಆ ಹೊತ್ತಲ್ಲಿ ಅದು ಆಡಿದರೂ ಕೂಡ ಅಪ್ರಯೋಜಕ ಅಂತ ಅನ್ನಿಸ್ತು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅನಾವಶ್ಯಕ ಅಂತ ಅನ್ನಿಸ್ತು. ಇನ್ನೊಂದು ಆ ಟೈಮಿಗೆ ಏನಾಯಿತು ಅಂತಂದರೆ ಕಡಿಮೆ ಮಾರ್ಜಿನ್ನಲ್ಲಿ ಸೋಲ್ತಕ್ಕಂತಹ ಒಂದು ಇದು ಬಂತು ಸ್ನೇಹಿತರೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ ಇಲ್ಲಿ. ಯಾವುದೇ ತರಹದ ಪ್ರತಿರೋಧ ಉಂಟಿಲ್ಲ. KKR 3ಕ್ಕೆ 3 ಪಂದ್ಯಗಳನ್ನ ಗೆದ್ದು ಟಾಪಲ್ಲಿದೆ. ನನಗನ್ನಿಸ್ತಾ ಇದೆ ಸ್ನೇಹಿತರೆ, SRHನ 277 ರನ್ ಕೂಡ, ಅದು ಕೂಡ ಬೀಟಾಗಿ ಯಾವುದಾದ್ರೂ ಒಂದು ತಂಡ ಈ ಬಾರಿ ಆಗಲಿ ಮುಂದಿನ ಬಾರಿ ಆಗಲಿ 300 ರನ್ನ ಹೊಡೆಯುತ್ತೆ ಅಂತ ನಾನು ಪ್ರೆಡಿಕ್ಟನ್ನು ಮಾಡಿದ್ದೀನಿ.
ನಿಮ್ಮ ಪ್ರಾಡಕ್ಟ್ ಏನಿದೆ ದಯಮಾಡಿ ಹೇಳಿ ಸ್ನೇಹಿತರೆ. ನಮ್ಮ RCB 277 ಚೇಂಜ್ ಮಾಡುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. RCB ಕಡೆಯಿಂದಲೇ ಆಗಬಹುದು ಅನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ, ಜೈ RCB.